ಸಾಕಷ್ಟು ವರ್ಷಗಳ ಒಂದು ಸಿನಿಮಾ ರಂಗದಲ್ಲಿ ಪಾತ್ರಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲ ಚೇಂಜ್ ಮಾಡ್ಕೋಬೇಕು. ನಿಮ್ಮ ಹೇರ್ ಕೇರ್ ರೊಟೀನ್ ಎಲ್ಲ ಹೆಂಗಿರುತ್ತೆ ಅಂತ? ನನ್ಗೆ ಈಗ ಸೀರಿಯಲ್ಗಳು ಜಾಸ್ತಿ ಆದಾಗ ಆಗಲ್ಲ. ಇಲ್ಲ ಮನೇಲೇ ಇದ್ರೆ ಮೆಂತ್ಯ ಅಂಡ್ ದಾಸವಾಳದ ಹೂವನ ಎಲ್ಲ ಮಾಡ್ಕೊಂಡು ಮೆಂತ್ಯನ ನೆನ್ಸಿಟ್ಬಿಟ್ಟು ರುಬ್ಬಿಟ್ಟು ಹಾಕೋತೀನಿ. ಆಮೇಲೆ ಫ್ಲಾಕ್ ಸೀಡ್, ಮೇನ್ ಫ್ಲಾಕ್ ಸೀಡ್ದು ಬೇಯಿಸ್ಬಿಟ್ಟು ಅದ್ರ ಕೂದ್ಲಿಗೆ ಹಚ್ಕೊಂತೀನಿ. ಮೊಸರು ಅದೆಲ್ಲ ಮಾಡ್ಕೊಡ್ತೀನಿ. ಈಗಂದ್ರೆ ನನ್ಗೆ ಏನಾಗಿದೆ, ನನ್ನ ಪಾತ್ರಕ್ಕೆ ವಿಗ್ ಹಾಕಿ 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 ನನ್ಗೆ ವಿಗ್ ಹಾಕ್ತೆ ಇದನ್ನೇ ಮಾಡಿದ್ರೆ ಇಲ್ಲ ನೀವು ಹೆಂಗ್ ಕಾಣ್ಬಿಡ್ತೀರಾ, ಲುಕ್ಕು ಹೆಂಗ್ ಕಾಣ್ಬಿಡ್ತೀರಾ, ನೀವು ಕಾಣ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನನ್ ವಿಗ್ ಹಾಕ್ಬಿಡ್ತಾರೆ ನನ್ಗೆ. ಅದರಿಂದ ನನ್ ಕೂದ್ಲು ಕೇರ್ ಮಾಡಕ್ ಇವಾಗ ಆಗ್ತಾನೆ ಇಲ್ಲ ಬಿಡಿ, ಟೋಟಲಿ ಆಗಲ್ಲ ನನ್ಗೆ. ಯಾಕಂದ್ರೆ ನನ್ ಕರೆಕ್ಟ್ ಆಗಿ 1 ವೀಕ್ ಅಲ್ಲಿ ನನ್ಗೆ ಎಲ್ಲಾ ಶೂಟಿಂಗ್ ರೊಟೀನ್ ಇರುತ್ತೆ. ಇವನ್ ಸಂಡೇನು ನಾನು ಎಷ್ಟೋ ದಿನ ನನ್ನ ಮನೇಲಿ ನೋಡೇ ಇಲ್ಲ. ನನ್ ಸಂಡೇನ ನನ್ ಮಗಳನ್ನೇ ನಾನು 4 ಡೇಸ್ ಆದ್ಮೇಲೆ ನೋಡ್ತೀನಿ ಸರಿ ಯಾವತ್ತಾದ್ರೂ. ನಾನ್ ಬೆಳಗ್ಗೆ ಬರುವಾಗ ಮಲಗಿರ್ತಾಳೆ, ಸಂಜೆ ಹೋಗುವಾಗ ಮಲಗಿರ್ತಾಳೆ. ನನ್ಗೆ ಆಗೋದೇ ಇಲ್ಲ. ನನಗೆ ಇರೋದ್ರಲ್ಲಿ ಯಾವಾಗ ಬೇಕು ಸಮಯ ಸಿಕ್ಕುತ್ತೋ ಮನೆಗೆ ಮನೇಲಿ ಇರೋದಕ್ಕೆ ನಾನು ತುಂಬಾ ಪ್ರಾಮುಖ್ಯತೆ. ಅದೇ ಮನೆ ಫುಡ್ಡು, ಮನೇಲಿ ಕೇರ್ ಮಾಡೋದು, ನನ್ನ ಹೇರ್ ಬಗ್ಗೆ ಆಗ್ಲಿ, ಮನೇಲಿ ಏನೇನ್ ಸಂಬಂಧ ಮೊಸರು ಹಾಕೊಳ್ಳೋದು. ನಮ್ಮಮ್ಮ ನನ್ನ ಮಗಳು ಹೇಳ್ತಿದ್ರು, ಅಮ್ಮ ಒಂದಿನ ನಿನ್ ಮನೇಲಿ ಇದ್ರೆ ನಿನ್ ಫೇಸೇ ನೋಡಲ್ಲ ಅಮ್ಮ ನಾನು, ಯಾವಾಗ್ಲೂ ಒಂದ್ ಪ್ಯಾಕ್ ಹಾಕೇ ಇರ್ತೀಯ ನಿನ್ ಮುಖಕ್ಕೆ ಅಮ್ಮ, ನಾನು ಐ ವಾಂಟ್ ಟು ಸಿ ಯುವರ್ ರಿಯಲ್ ಫೇಸ್ ಅಂತ ನನ್ ಮಗಳೇ ಹೇಳ್ತಿರ್ತಾಳೆ ನನ್ಗೆ ಯಾವಾಗ್ಲೂ. ನಂಗೆ ಮನೇಲಿ ಇದ್ದಾಗ ಏನಾದ್ರೂ ಮಾಡ್ಕೋತಾ ಇರ್ತೀನಿ. ಬಟ್ ಎಷ್ಟು ಸಾಧ್ಯನೋ ಅಷ್ಟು ನಾನು ತುಂಬಾ ಆಕ್ಟಿವ್ ಆಗಿರೋಕೆ ಇಷ್ಟಪಡ್ತೀನಿ. ತುಂಬಾ ಲೇಜಿ ಆಗಂತ ನಾನು ಇರಲ್ಲ.